ಇನ್ನು ಹಿಮಾಚಲ ಪ್ರದೇಶದಲ್ಲಿ ಭಾರೀ ಮೇಘ ಸ್ಫೋಟಗೊಂಡಿದೆ. ಬೆಟ್ಟದಿಂದ ಉಕ್ಕಿ ಬಂದಂತಹ ಕೆಸರು ಮಿಶ್ರಿತವಾದ ನೀರು. ಹಿಮಾಚಲ ಪ್ರದೇಶದ ಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಬೆಟ್ಟದಿಂದ ಕೆಸರು ಮಿಶ್ರಿತವಾದ ನೀರು ಉಕ್ಕಿ ಬಂದಿದೆ. ಕಾರುಗಳು ಕೊಚ್ಚಿ ಹೋಗಿರುವಂತಹ ಭಯಾನಕ ದೃಶ್ಯಗಳು ಕೂಡ ಸೆರೆಯಾಗಿದೆ. ನೀರಿನಲ್ಲಿ 25ಕ್ಕೂ ಹೆಚ್ಚು ಕಾರುಗಳು ಕೊಚ್ಚಿ ಹೋಗಿದೆ. ಮೇಘ ಸ್ಫೋಟ ಹಿಮಾಚಲ ಪ್ರದೇಶದಲ್ಲಿ. ನೋಡಿ, ನಾವು ರಾಜ್ಯದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೀವಿ, ಅಲ್ಲಲ್ಲಿ ಸಾವು ನೋವುಗಳು ಸಂಭವಿಸ್ತಾ ಇದೆ. ಆದರೆ ಹಿಮಾಚಲ ಪ್ರದೇಶದ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ ಅನ್ನುವಂಥ ರೀತಿಯಲ್ಲಿದೆ. ಯಾಕೆಂದರೆ ಆ ಪ್ರಮಾಣದಲ್ಲಿ ಕೆಸರುಮಯವಾದಂತಹ ನೀರು ಹರಿದು ಬಂದಿದೆ. ನೋಡ್ತಾ ಇದ್ದೀರಿ ಈ ದೃಶ್ಯಗಳನ್ನು. ಹಾಗಾಗಿ 25ಕ್ಕೂ ಹೆಚ್ಚು ಕಾರುಗಳು ಅಲ್ಲಿ ಕೊಚ್ಚೋಗಿರೋದು, ತರಗೆಲೆಗಳಂತೆ ಕೊಚ್ಚಿ ಹೋಗ್ತಾ ಇರುವಂತಹ ಕಾರುಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಶಿಮ್ಲಾದ ರಾಂಪುರದಲ್ಲಿ ಭಾರಿ ದುರಂತ ಸಂಭವಿಸಿದೆ. ಮೇಘ ಸ್ಫೋಟದ ಆರ್ಭಟಕ್ಕೆ ಪ್ರವಾಸಿಗರೆಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಕೆಲವೊಂದು ಕಡೆ ಮಳೆ ಬರ್ತಾ ಇದೆ, ಈ ವಾತಾವರಣ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ರವಾಸಿಗರು ಬೇರೆ ಬೇರೆ ಕಡೆ ಹೋಗ್ತಾರೆ. ಆದರೆ ಇಂತಹ ಸಂದರ್ಭ, ಭಾರಿ ಪ್ರಮಾಣದ ಸಂದರ್ಭದಲ್ಲಿ ಈ ರೀತಿಯ ಅವಘಡಗಳು ಸಂಭವಿಸಿದರೆ ಸಾಕಷ್ಟು ತೊಂದರೆ ಪಡಬೇಕಾಗುತ್ತೆ. ನೋಡ್ತಾ ಇದ್ದೀರಿ ಯಾವ ರೀತಿ ಕೆಸರುಮಯವಾದಂತಹ ನೀರು ಹರಿದು ಬರ್ತಾ ಇರುವಂತಹ ದೃಶ್ಯವನ್ನು. ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ, ಆ ಭಾಗದಲ್ಲಿ ಶಿಮ್ಲಾದ ರಾಂಪುರದಲ್ಲಿ ಆಗಿರುವಂತಹ ಅವಘಡ. ಕಾರ್ ಯಾವ ರೀತಿ ಕೊಚ್ಚಿ ಹೋಗ್ತಾ ಇದೆ ನೋಡ್ತಾ ಇದ್ದೀರಿ. 25ಕ್ಕೂ ಹೆಚ್ಚು ಕಾರ್ಗಳು ಇಲ್ಲಿ ಕೊಚ್ಚೋಗಿವೆಯಂತೆ. ಇನ್ನೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಲೇ ಇದೆ. ಹೀಗಾಗಿ ಇನ್ನೂ ಏನೆಲ್ಲ ಅವಾಂತರಗಳನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಿ ಒಂದು ಕಡೆ ಅಲ್ಲಿನ ಸ್ಥಳೀಯರ ಪರದಾಟ, ಇನ್ನೊಂದು ಕಡೆ ಪ್ರವಾಸಿಗರ ಪರದಾಟ ಕೂಡ